ಇಲ್ಲದೆ ಇರುವ ಮಗಳ ನೆನಪಾಯಿತು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ರಾಜ್ಯದ ಜನರ ಮುಂದೆ ಪ್ರತ್ಯಕ್ಷವಾಗಿತ್ತು ಸುಜಾತಾ ಭಟ್. ಕತೆ ಹುಟ್ಟಿದ ವೇಗದಲ್ಲೇ ಕತೆ ಅಂತ್ಯಗೊಂಡಿದೆ. ಕತೆ ಅಂದಮೇಲೆ ಹಾಗೆ ಅಲ್ವಾ ಅದು. ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪ್ತಾ ಸುಜಾತಾ ಭಟ್ ಹಾಗೂ ಗ್ಯಾಂಗ್ ಎಳೆದಂತಹ ಕತೆಗಳು. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ನಿನ್ನೆ 6 ಗಂಟೆಗೆ ಆಲ್ಮೋಸ್ಟ್ ಒಂದು 6 ಗಂಟೆ ಸುಜಾತಾ ಭಟ್ರ ವಿಚಾರಣೆ ಆಯಿತು. ಶಿವಮೊಗ್ಗದ ರಿಪ್ಪನ್ಪೇಟೆ, ಉಡುಪಿಯ ಪರೀಕಾ, ಕೊಡಗಿನ ವಿರಾಜಪೇಟೆಯ ಲಿಂಕ್ ಬಗ್ಗೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ್ಯಾವ ಇಸ್ವಿನಲ್ಲಿ ಎಲ್ಲೆಲ್ಲಿದ್ದೆ, ಏನು ಕತೆ, ಯಾಕಾಗಿ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ರಿ ಅಂತೆಲ್ಲ ತನಿಖಾಧಿಕಾರಿ SP ದಯಾಮ ಅವರ ನೇತೃತ್ವದಲ್ಲಿ ವಿಚಾರಣೆ ಆಯಿತು. ಇವತ್ತು ಇದೇ ಸುಜಾತಾ ಭಟ್ರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಈಕೆ ಕೊಡುವಂತಹ ಹೇಳಿಕೆ ಮೇಲೆ ಈಕೆಯ ಕಥೆಯಲ್ಲೂ ಕೂಡ ಷಡ್ಯಂತ್ರ ಹೆಣದವರು ತಗ್ಲಾಕೊಳ್ತಾರ, ಲಾಕ್ ಆಗ್ತಾರ ಅಂತ. ಸೊ SIT ವಿಚಾರಣೆ ಹೇಗಿತ್ತು, ಯಾವ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ. ಕಂಪ್ಲೇಂಟಲ್ಲಿ ಅವರೇ ಹೇಳಿದ್ರಲ್ಲ, ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ. ಹೀಗಾಗಿ ಇಂಟ್ರೋಗೇಷನ್ ಮಾಡಬೇಕಾದ್ರೆ ನಿಮ್ಮ ಮಗಳ ಹೆಸರು ಏನು ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ಸಲ. ಯಾಕಂದರೆ ಇದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗೋದ್ರಿಂದ, ಎಲ್ಲವೂ ಡಾಕ್ಯುಮೆಂಟೇಷನ್ ಆಗೋದ್ರಿಂದ ಪ್ರಶ್ನೆಗೆ ಉತ್ತರ ಹಲವು ಸಂದರ್ಭದಲ್ಲಿ ಗೊತ್ತಿದ್ರೂ ಅದನ್ನು ಸುಜಾತಾ ಭಟ್ ಅವರ ಕೈಯಲ್ಲಿ ಹೇಳಿಸ್ಬೇಕು. ಆಮೇಲೆ ನಿಮ್ಮ ಮಗಳು ನಾಪತ್ತೆ ಆಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. ನಿಮ್ಮ ಮಗಳ ಫೋಟೋ ಅಥವಾ ದಾಖಲೆ ಇದೆಯಾ, ಫೋಟೋ ಕೊಡಿ ಒಂದು, ಅಥವಾ ದಾಖಲೆಗಳು ಓದಿದ್ರೆ ದಾಖಲೆ ಇದ್ದೇ ಇರುತ್ತೆ, ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಮಾಸ್ ಕಾರ್ಡ್ ತನಕ ಕೊಡಿ ಅಂತ ಕೇಳಿದ್ದಾರೆ. ನಿಮ್ಮ ಮಗಳು ಓದಿದ್ದು ಎಲ್ಲಿ, ಯಾವ ವರ್ಷ ಅಂತೆಲ್ಲ ಮುಂದುವರೆದು ಪ್ರಶ್ನೆಯನ್ನು ಕೇಳಲಾಯಿತು. ಹಾಗೆ ಇಷ್ಟು ವರ್ಷ ಯಾಕೆ ದೂರನ್ನು ಕೊಡಲಿಲ್ಲ, 2003ರಲ್ಲಿ ನಾಪತ್ತೆ ಆದರೆ ಮಗಳ ನೆನಪು 2025ರಲ್ಲಿ ಆಗಿದ್ದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯದ ಜನರಿಗಿದ್ದ ಪ್ರಶ್ನೆ ಕೂಡ ಅದೇ. ನಿಮಗೆ ಯಾರಾದರೂ ಒತ್ತಡವನ್ನು ಹಾಕಿದ್ರಾ ಅಂತ ಕೇಳಿದ್ದಾರೆ. ಅಂದರೆ ಯಾರಾದರೂ ಹಿಂಗೆ ಮಾಡು, ಹಿಂಗೆ ಆಮಿಷ ಅಂತ ಏನಾದರೂ ತೋರಿಸಿದ್ರಾ ಅಂತ. ದೂರು ಕೊಡುವ ಮೊದಲು ಯಾರಾದರೂ ನಿಮ್ಮನ್ನು ಭೇಟಿ ಆಗಿದ್ರಾ ಅಂತ ಸುಜಾತಾ ಭಟ್ ಬಾಯಲ್ಲಿ ಏನು ಬರುತ್ತೆ ಅನ್ನೋದನ್ನು SIT ಅಧಿಕಾರಿಗಳು ದಾಖಲಿಸ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ಸುಜಾತಾ ಭಟ್, ಮಗಳು ಅನನ್ಯ ಭಟ್ ಅಂತೆಲ್ಲ ಸುಜಾತಾ ಭಟ್ ಮೊದಲ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರಂತೆ. ಅಂದರೆ ಮಗಳ ಹೆಸರು ಅನನ್ಯ ಭಟ್ ಮತ್ತು ಅನನ್ಯ ಭಟ್ ಇದ್ದಿದ್ದು ನಿಜ, ಕಾಲ್ಪನಿಕ ಅಲ್ಲ ಅನ್ನೋದನ್ನು SIT ಅಧಿಕಾರಿಗಳ ಮುಂದೆ ಹೇಳಿದ್ದಾರಂತೆ. ಯೂಟ್ಯೂಬು ಬೇರೆ ಬೇರೆ ಚಾನಲ್ನಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ನೋಡಿದ್ರೆ ಮತ್ತೆ ಅಧಿಕಾರಿ ಮುಂದೆ ಹೀಗೆ ಹೇಳಿದ್ದಾರಂತೆ. 2003ರಲ್ಲಿ ನನ್ನ ಮಗಳು ಮೆಡಿಕಲನ್ನು ಓದ್ತಾ ಇದ್ಲು ಅಂತ ಸುಜಾತಾ ಭಟ್ ಅಧಿಕಾರಿಗಳ ಮುಂದೆ ಪ್ರಸ್ತಾಪವನ್ನು ಮತ್ತೆ ಇಟ್ಟಿದ್ದಾರೆ. ಹಾಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದಾಗ ಆಕೆ ಮಿಸ್ಸಿಂಗ್ ಆದ್ಲು ಅನ್ನೋದನ್ನು SIT ಅಧಿಕಾರಿಗಳ ಮುಂದೆ ಮತ್ತೆ ಕೊಟ್ಟಿರೋದು. ಯೂಟರ್ನೆಲ್ಲ ಬಿಟ್ಬಿಡಿ, ಇದನ್ನೇನೆ ಮತ್ತೆ ದಾಖಲಿಸಿರೋ ಸ್ಟೇಟ್ಮೆಂಟು. ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಸುಜಾತಾ ಭಟ್ ಅವರು ಉತ್ತರವನ್ನು ಕೊಟ್ಟಿದ್ದಾರಂತೆ. ಹುಡುಕೊಡಿ ಅಂತ ಬಂದವರು ಆಲ್ರೆಡಿ ರೆಡಿಯಾಗಿ ಬಂದಿದ್ದಾರೆ, ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ. ಮಗಳ ಅಸ್ಥಿ ಸಿಕ್ಕರೆ ಕೊಡುವಂತೆ ನಾನು ದೂರನ್ನು ಕೊಟ್ಟಿದ್ದೆ, ಮಗಳ ಅಸ್ಥಿ ಸಿಕ್ಕರೆ ಕೊಡುವಂತೆ ದೂರನ್ನು ಕೊಟ್ಟಿದ್ದೆ. ಅನನ್ಯ MBBS ಓದಿದ ದಾಖಲೆ ಕಳುವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅವತ್ತು ಸುಟ್ಟು ಹೋಗಿದೆ ಅಂದರು, ಈಗ ಕಳುವಾಗಿದೆ ಅಂತಿದ್ದಾರೆ. ಮನೆಗೆ ಬೆಂಕಿ ಹಚ್ಚಿ ದಾಖಲೆಯನ್ನು ನಾಶಪಡಿಸಿದ್ದಾರೆ. ಇದು ಮೊದಲು ಹೇಳಿದ ಕತೆ. ಈ ಕಳುವಾಗಿರೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸೂರತ್ಕಲ್ನಲ್ಲಿರುವ ಮನೆಯನ್ನು ಕೂಡ ಸುಟ್ಟು ಹಾಕಿದ್ದಾರೆ ಅಂತ ಸುಜಾತಾ ಭಟ್ ಮಾತಾಡಿದ್ದಾರಂತೆ. ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ ಅನ್ನೋದು ಸುಜಾತಾ ಭಟ್ರ ಉತ್ತರ. ಮಗಳಿದ್ದಾಳೆ, ಮಗಳಿಗೆ ಸಂಬಂಧಪಟ್ಟ ದಾಖಲೆ ಇಲ್ಲ ಅಂತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸುಜಾತಾ ಭಟ್ ಒಂದೊಂದು ಸಲಿ ಒಂದೊಂದು ಕಥೆಯನ್ನು ಹೆಣದ ಹಾಗೆ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಇದಕ್ಕೆಲ್ಲ ಸಾಕ್ಷಿ ಬೇಕಾಗುತ್ತೆ, ಎಲ್ಲವನ್ನ ದಾಖಲಿಸ್ಕೊಳ್ತಾರೆ SIT ಪೊಲೀಸರು. ಸೊ ವಿಚಾರಣೆ ಹೇಗಾಯಿತು, ಇವತ್ತು ಎಷ್ಟು ಗಂಟೆಗಳ ತನಕ ಈಕೆ ವಿಚಾರಣೆ ಆಗಬಹುದು, ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ದಾರೆ? ಮಮತಾ, ನಿನ್ನೆ ಒಂದು ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನು ಮಾತ್ರ ಸಂಗ್ರಹಿಸಿತು. ಯಾಕಂದರೆ ಪ್ರಮುಖವಾದ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಇರಲಿಲ್ಲ. ಇಡೀ ತಂಡ ಬಂದು ತಿಮ್ರೋಡಿಯವರ ಮನೆ ರೈಡ್ ಮಾಡಲಿಕ್ಕೆ ಅಲ್ಲಿ ಬಂದಿತ್ತು. ಹಾಗಾಗಿ ಆರಂಭಿಕವಾದ ಒಂದಷ್ಟು ಮಾಹಿತಿಯನ್ನು ಕೇಳಿದಾಗ ಒಂದಷ್ಟು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರಿಗೆ ಅವರಾಗೆ ಬಂದರೆ ವಿಚಾರಣೆ ಮಾಡಬೇಕಿಲ್ಲ, ನಾಳೆಯಿಂದ ಅಧಿಕೃತವಾಗಿ ವಿಚಾರಣೆಯನ್ನು ಶುರು ಮಾಡಬೇಕು ಅಂತ SIT ತಂಡದ ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಅವರು ಇವತ್ತು ಬಂದರೆ ವಾಪಸ್ ಕಳಿಸೋ ಪ್ರಶ್ನೆ ಇಲ್ಲ, ವಿಚಾರಣೆ ನಡೆಸಬೇಕು ಅನ್ನೋ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದರೆ ಇವತ್ತಿನಿಂದ ಏನಾದರೂ ವಿಚಾರಣೆಗೆ ಹಾಜರಾದರೆ ಅದರಲ್ಲಿ ಮಹತ್ವದ ವಿಚಾರಗಳಿರುವಂಥದ್ದು. ಯಾಕಂದರೆ ಹೊರಗಡೆ
ಕಡೆಯೂ ಕೂಡ ಅವರು ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ತನ್ನ ಮಗಳು ಅಂದರು, ಮತ್ತೊಂದು ಸರಿ ಸ್ನೇಹಿತೆಯ ಮಗಳು ಅಂದರು, ಮಗಳು ಸತ್ತೋಗಿದ್ದಾರೆ, ತನಿಖೆ ಆಗಬೇಕು ಅಂದರು, ಮಗಳೇ ಇಲ್ಲ ಅಂದರು. ಹೀಗೆ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರ ಬಗ್ಗೆ ಪ್ರಾಥಮಿಕವಾದ ಮಾಹಿತಿಯನ್ನು ನಿನ್ನೆ SITಯಲ್ಲಿ ಕಚೇರಿಯಲ್ಲಿದ್ದಂಥ ಕೆಲವು ಅಧಿಕಾರಿಗಳು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಏನು, ಅವ್ರ ಮಗಳು ಇದ್ದಿದ್ದು ಹೌದಾ, ಇದ್ದರೆ ತೀರ್ಕೊಂಡಿದ್ದು ಯಾವಾಗ, ಏನು ಅವ್ರದ್ದು ಒರಿಜಿನಲ್ ಫೋಟೋ ಏನು, ಈ ತೋರಿಸಿರೋ ಫೋಟೋದ ಬಗ್ಗೆ ಕಾಂಟ್ರವರ್ಸಿ ಆಗಿರೋದು ಯಾಕೆ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ವಿಸ್ತೃತವಾದಂಥ ತನಿಖೆ ನಡೆಯುತ್ತೆ. ಹಾಗಾಗಿ ಸುಜಾತ ಭಟ್ ಇವತ್ತು ಹಾಜರಾದರೆ ವಿಚಾರಣೆಗೆ ಅಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಹೊರಗೆ ಬರುತ್ತೆ. ಅವ್ರು ಹೇಳ್ತಾ ಇರೋದು ಸತ್ಯನಾ ಸುಳ್ಳ, ಅಥವಾ ಸತ್ಯನೇ ಆಗಿದ್ದಾದರೆ ಫೋಟೋ ಬದಲಾಯಿತಾ, ಹೀಗೆ ಬೇರೆ ಬೇರೆ ವಿಚಾರಗಳು ಕೂಡ ಇವತ್ತು ಆ ತನಿಖೆಯಿಂದ ಹೊರಬರಬೇಕಾಗುತ್ತೆ. ಮಮತಾ, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.